ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ನಾರ್ಸೆಟ್ 10 ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಬನ್ನಿ, ಈ ನೋಟಿಫಿಕೇಶನ್ನ ಪ್ರತಿಯೊಂದು ಇಂಪಾರ್ಟೆಂಟ್ ಡೀಟೇಲನ್ನ ನಾವು ಒಟ್ಟಿಗೆ ಸೇರಿ ನೋಡೋಣ. ನೋಡಿ, ನರ್ಸಿಂಗ್ ಕೆರಿಯರ್ ಶುರು ಮಾಡಬೇಕು ಅನ್ನೋರಿಗೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ನಾರ್ಸೆಟ್ 10ನಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ ಗೊತ್ತಾ? ಬರೋಬ್ಬರಿ 2551. ಇದು ನಿಜಕ್ಕೂ ಎಷ್ಟೋ ಆಕಾಂಕ್ಷೆಗಳಿಗೆ ಒಂದು ದೊಡ್ಡ ಭರವಸೆ ಅಂತಾನೆ ಹೇಳ್ಬೋದು. ಹಾಗೆ ಸಂಬಳದ ವಿಷಯಕ್ಕೆ ಬಂದ್ರೆ ಕೆರಿಯರ್ ಶುರುವಲ್ಲೇ ಒಂದು ಒಳ್ಳೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. 7ನೇ ಪೇ ಕಮಿಷನ್ ಪ್ರಕಾರ ಫ್ರೆಷರ್ ಆಗಿ ಸೇರಿದ್ರೂ ಕೈಗೆ ತಿಂಗ್ಳಿಗೆ 86,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಬರುತ್ತೆ. ಅಂದ್ರೆ ಯೋಚನೆ ಮಾಡಿ, ಕೆರಿಯರ್ಗೆ ಎಂಥ ಸ್ಟ್ರಾಂಗ್ ಫೌಂಡೇಶನ್ ಇದು. ಇದು ಕೇವಲ ದೆಹಲಿ ಅಥವಾ ಬೆಂಗಳೂರಿಗೆ ಸೀಮಿತ ಅಲ್ಲ, ಇಡೀ ಭಾರತದಲ್ಲಿರೋ ನರ್ಸಿಂಗ್ ಆಸ್ಪಿರೆಂಟ್ಸ್ಗಳಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಈ ರಿಕ್ರೂಟ್ಮೆಂಟ್ ಅನ್ನೋದು ಬರೀ ಒಂದು ಕೆಲಸ ಅಷ್ಟೇ ಅಲ್ಲ, ಇದು ಸಾವಿರಾರು ಜನರ ಭವಿಷ್ಯವನ್ನೇ ಬದಲಾಯಿಸುವ ಒಂದು ದೊಡ್ಡ ಹೆಜ್ಜೆ. ಸರಿ, ಹಾಗಾದ್ರೆ ಈ ನೋಟಿಫಿಕೇಶನಲ್ಲಿ ಮಿಸ್ ಮಾಡ್ಕೋಬಾರ್ದಂಥ ಕೆಲವು ಕ್ರಿಟಿಕಲ್ ಡೀಟೇಲ್ಸ್ ಇವೆ. ಅವು ಯಾವುವು? ಬನ್ನಿ, ಒಂದೊಂದಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡೋ ಮುನ್ನ ನಾವು ಮೊದಲು ಚೆಕ್ ಮಾಡಬೇಕಾಗಿರೋದು ಎಲಿಜಿಬಿಲಿಟಿ ಅಲ್ವಾ? ಸೊ ನಾರ್ಸೆಟ್ 10 ಪರೀಕ್ಷೆ ಬರೆಯೋಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಈಗ ನೋಡೋಣ. ಇಲ್ಲೇ ಮುಖ್ಯವಾಗಿ 2 ದಾರಿಗಳಿವೆ. ಒಂದು BSc ನರ್ಸಿಂಗ್, ಇನ್ನೊಂದು GNM ಡಿಪ್ಲೊಮಾ. ಎರಡಕ್ಕೂ ಬೇರೆ ಬೇರೆ ರೂಲ್ಸ್ ಇದೆ. BSc ನರ್ಸಿಂಗ್ ಆದವರಿಗೆ ನೇರ ಪ್ರವೇಶ, ಆದ್ರೆ GNM ಡಿಪ್ಲೊಮಾ ಮಾಡಿದವರು ಒಂದು ವಿಷಯವನ್ನ ಖಾಸಾಗಿ ಗಮನಿಸಬೇಕು. ಅದೇನಂದ್ರೆ, ಕೋರ್ಸ್ ಮುಗಿದ ನಂತರ ಕನಿಷ್ಠ 50 ಬೆಡ್ ಇರೋ ಹಾಸ್ಪಿಟಲ್ನಲ್ಲಿ 2 ವರ್ಷ ಕೆಲಸ ಮಾಡಿದ ಅನುಭವ ಕಡ್ಡಾಯವಾಗಿ ಬೇಕು. ಈಗ ಏಜ್ ಲಿಮಿಟ್ ಬಗ್ಗೆ ಮಾತಾಡೋಣ. ಇದ್ರಲ್ಲಿ ಕನ್ಫ್ಯೂಷನ್ ಬೇಡ. ಜನರಲ್ ಆಗಿ 18ರಿಂದ 30 ವರ್ಷ. ಆದ್ರೆ ನಿಮ್ಮ ಕ್ಯಾಟಗರಿ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೋಡಿ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಎಕ್ಸ್ಟ್ರಾ ಸಿಗುತ್ತೆ. ಅಷ್ಟೇ ಅಲ್ಲ, JPMR ನಂಥ ಕೆಲವು ಸಂಸ್ಥೆಗಳಿಗೆ 35 ವರ್ಷದವರೆಗೂ ಅವಕಾಶ ಇರುತ್ತೆ. ಸೊ ಅಪ್ಲೈ ಮಾಡೋ ಮುಂಚೆ ಇದನ್ನ ಒಮ್ಮೆ ಸರಿ ನೋಡ್ಕೊಳ್ಳಿ. ಓಕೆ, ಎಲಿಜಿಬಿಲಿಟಿ ಎಲ್ಲ ಸರಿಯಿದೆ ಅಂದ್ಮೇಲೆ ಮುಂದಿನ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಯಾವುದು, ಫೀಸ್ ಎಷ್ಟಿದೆ, ಮತ್ತೆ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಟೈಮ್, ಇದು ತುಂಬಾ ಇಂಪಾರ್ಟೆಂಟ್. ಈ ಟೈಮ್ಲೈನ್ ಒಮ್ಮೆ ನೋಡಿ. ಅಪ್ಲಿಕೇಶನ್ ಶುರು ಆಗೋದ್ರಿಂದ ಹಿಡಿದು ಮೇನ್ಸ್ ಎಕ್ಸಾಮ್ವರೆಗೂ ಎಲ್ಲವೂ ಎಷ್ಟು ಫಾಸ್ಟಾಗಿ ನಡೆಯುತ್ತೆ ಅಂತ. ಹಾಗಾಗಿ ಲಾಸ್ಟ್ ಮಿನಿಟ್ವರೆಗೂ ವೇಟ್ ಮಾಡೋ ಯೋಚನೆ ಇದ್ರೆ ಅದನ್ನ ಬಿಟ್ಬಿಡಿ. ಇನ್ನು ಅಪ್ಲಿಕೇಶನ್ ಫೀಸ್ ವಿಷಯಕ್ಕೆ ಬಂದ್ರೆ ಜನರಲ್ ಹಾಗೂ OBC ಕ್ಯಾಟಗರಿಗೆ 3,000 ರೂಪಾಯಿ ಇದೆ. ಆದ್ರೆ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ನೀವು 2,400 ರೂಪಾಯಿ ಕಟ್ಟಬೇಕು. ಆದ್ರೆ ಎಕ್ಸಾಮ್ಗೆ ಅಟೆಂಡ್ ಆದ್ರೆ ನೀವು ಕಟ್ಟಿದ ಪೂರ್ತಿ ಹಣ ವಾಪಸ್ ಬರುತ್ತೆ. ಇದೊಂದು ತುಂಬಾ ಒಳ್ಳೆ ಅವಕಾಶ ಅಲ್ವಾ? ಅಪ್ಲಿಕೇಶನ್ ಪ್ರಾಸೆಸ್ ತುಂಬಾನೇ ಸಿಂಪಲ್. 4 ಸ್ಟೆಪ್ಸ್. ಮೊದಲು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ, ಆಮೇಲೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದ್ರೆ ಫೋಟೋ, ಸಹಿ ಎಲ್ಲ ಅಪ್ಲೋಡ್ ಮಾಡಿ. 3ನೇ ಸ್ಟೆಪ್ ಫೀಸ್ ಪೇ ಮಾಡಿ. ಕೊನೆಗೆ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಪೇಮೆಂಟ್ ರಶೀದಿಯ ಒಂದು ಕಾಪಿಯನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ. ಸರಿ, ಅಪ್ಲಿಕೇಶನ್ ಎಲ್ಲ ಹಾಕಿದ್ವಿ. ಈಗ ರಿಯಲ್ ಗೇಮ್ ಶುರುವಾಗತ್ತೆ, ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್. ನಾರ್ಸೆಟ್ನಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಅಂತ 2 ಸ್ಟೇಜ್ ಇದೆ. ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು? ಬನ್ನಿ ತಿಳ್ಕೊಳ್ಳೋಣ. ಮೊದಲ ಹಂತ ಪ್ರಿಲಿಮ್ಸ್. ಇದು ಜಸ್ಟ್ ಒಂದು ಕ್ವಾಲಿಫೈಯಿಂಗ್ ಸ್ಟೇಜ್ ಅಷ್ಟೇ. ಇಲ್ಲಿ 100 ಪ್ರಶ್ನೆಗಳಿರುತ್ತೆ. 80 ಪ್ರಶ್ನೆಗಳು ನರ್ಸಿಂಗ್ ಸಬ್ಜೆಕ್ಟಿಂದ, ಇನ್ನು 20 ಜನರಲ್ ನಾಲೆಜ್ ಹಾಗೂ ಆಪ್ಟಿಟ್ಯೂಡ್ ಮೇಲೆ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 1/3 ಮಾರ್ಕ್ ಕಟ್ಟಾಗತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಅಕ್ಯುರಸಿ ಇಲ್ಲಿ ಕಿಂಗ್ ಇದ್ದಾಗೆ. ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಪರ್ಸೆಂಟೈಲ್ ತಗೋಬೇಕು. ಅಂದ್ರೆ ಏನು? ಜನರಲ್ ಕ್ಯಾಟಗರಿಯವರು 50ನೇ ಪರ್ಸೆಂಟೈಲ್ ದಾಟಬೇಕು. ಅಂದ್ರೆ ಎಕ್ಸಾಮ್ ಬರ್ದ ಟಾಪ್ 50% ಜನರಲ್ಲಿ ಒಬ್ಬರಾಗಿರ್ಬೇಕು. ಹಾಗೇನೆ OBCಗೆ 45ನೇ ಪರ್ಸೆಂಟೈಲ್ ಹಾಗೂ SC/STಗೆ 40ನೇ ಪರ್ಸೆಂಟೈಲ್ ಮಿನಿಮಮ್ ಬೇಕು. ಕಾಂಪಿಟಿಷನ್ ಹೇಗಿರುತ್ತೆ ಗೊತ್ತಾ? ಇಲ್ಲಿ 1:5 ರೇಷಿಯೋದಲ್ಲಿ ಮೇನ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಪ್ರತಿ 1 ಪೋಸ್ಟ್ಗೆ 5 ಜನ ಫೈನಲ್ ರೌಂಡ್ಗೆ ಹೋಗ್ತಾರೆ. ಹಾಗಾಗಿ ಪ್ರಿಲಿಮ್ಸಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಲ್ದು, ಒಳ್ಳೆ ಸ್ಕೋರ್ ಮಾಡೋದು ತುಂಬಾ ಮುಖ್ಯ. ಈಗ ಮೇನ್ಸ್ ಎಕ್ಸಾಮ್ ಕಡೆ ಬರೋಣ. ಇದು ಪ್ರಿಲಿಮ್ಸ್ ತರ ಅಲ್ಲ. ಇಲ್ಲಿ ಜನರಲ್ ನಾಲೆಜ್, ಆಪ್ಟಿಟ್ಯೂಡ್ ಈ ತರಹದ್ದು ಏನೂ ಇರಲ್ಲ. 100 ಪ್ರಶ್ನೆಗಳು ಪಕ್ಕಾ ನರ್ಸಿಂಗ್ ಸಬ್ಜೆಕ್ಟ್ ಮೇಲೆಯೇ ಇರುತ್ತೆ. ಅದರಲ್ಲೂ ಹೆಚ್ಚಾಗಿ ಕ್ಲಿನಿಕಲ್ ಮತ್ತೆ ಸಿನಾರಿಯೋ ಬೇಸ್ಡ್ ಕ್ವೆಶ್ಚನ್ಸ್ ಮೇಲೆ ಫೋಕಸ್ ಇರುತ್ತೆ. ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಎಲ್ಲ ಆಯ್ತು. ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಮುಂಚೆ ಒಂದು ಫೈನಲ್ ಚೆಕ್ಲಿಸ್ಟ್.
ಇದನ್ನ ಮಾತ್ರ ದಯವಿಟ್ಟು ಇಗ್ನೋರ್ ಮಾಡಬೇಡಿ, ಯಾಕಂದ್ರೆ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಹಾಗೆ ಮಾಡಬಹುದು. ಬೇಗ ನೋಡ್ಬಿಡೋಣ. ನೀವೇನಾದ್ರೂ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಅಪ್ಲೈ ಮಾಡೋ ಮುಂಚೆ NOC ತಗೋಬೇಕು. OBC/EWS ಸರ್ಟಿಫಿಕೇಟ್ ಇದ್ರೆ ಅದು ಕರೆಕ್ಟಾಗಿ ಏಪ್ರಿಲ್ 1, 2025 ರಿಂದ ಮಾರ್ಚ್ 16, 2026 ರ ಮಧ್ಯದ ಡೇಟ್ ಆಗಿರಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಇಂಗ್ಲಿಷ್ ಅಥವಾ ಹಿಂದಿಯಲ್ಲೇ ಇರಬೇಕು. ಮತ್ತೆ ಕೊನೆ ದಿನಾಂಕ ಮಾರ್ಚ್ 16 ಸಂಜೆ 5 ಗಂಟೆ. ಲಾಸ್ಟ್ ಅವರ್ವರೆಗೂ ಕಾಯೋಕೋಗ್ಬೇಡಿ. ಕೊನೆಯದಾಗಿ ಒಂದು ಮಾತು ನೋಡಿ, ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗೋದು ಬೇರೆ, ಒಳ್ಳೆ ರ್ಯಾಂಕ್ ತಗೊಳ್ಳೋದು ಬೇರೆ. ಕ್ವಾಲಿಫೈ ಆದ್ರೆ ಲಿಸ್ಟಲ್ಲಿ ಹೆಸರು ಬರಬಹುದಷ್ಟೇ, ಆದ್ರೆ ಒಳ್ಳೆ ರ್ಯಾಂಕ್ ಬಂದ್ರೆ ಮಾತ್ರ ನಿಮ್ಗೆ ಬೇಕಾದ ಏಮ್ಸ್ನಲ್ಲಿ ಪೋಸ್ಟಿಂಗ್ ಸಿಗುತ್ತೆ. ಸೊ ಗುರಿ ಬರೀ ಪಾಸ್ ಆಗೋದಲ್ಲ, ಟಾಪರ್ ಆಗೋದಿರ್ಬೇಕು. ಹಾಗಾದ್ರೆ ಅಪ್ಲಿಕೇಶನ್ ಪ್ರಾಸೆಸ್ ಮುಗೀತು. ಈಗ ಫೋಕಸ್ ಎಲ್ಲವೂ ಪ್ರಿಪರೇಷನ್ ಕಡೆ ಇರ್ಬೇಕು. ಮುಂದಿನ ಸವಾಲಿಗೆ ರೆಡಿ ಇದ್ದೀರಾ? ಚೆನ್ನಾಗಿ ತಯಾರಿ ಮಾಡಿ. ಆಲ್ ದ ಬೆಸ್ಟ್.